ಓಕೆ ವೀಕ್ಷಕರೇ, ನಾನೀಗ ಅರುಣ್ ಕುಮಾರ್ ಪುತ್ತಿಲ ಅವರ ಮನೆಯ ಬಳಿ ನಿಂತಿದ್ದೀನಿ. ಸೊ ನಿಮ್ಗೆ ಒಂದು ಅದ್ಭುತವಾದಂತಹ ದೃಶ್ಯ ತೋರಿಸ್ಬಿಡ್ತೀನಿ. ಇದು ಅವರ ಮನೆಯ ಗೇಟ್ ನ ಒಳಗಡೆ ಎಂಟರ್ ಆಗುವಂತಹ ಸಂದರ್ಭದಲ್ಲೇ ಕೇಸರಿ ಧ್ವಜ. ಸೊ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಹಾಗಾಗಿ ಧ್ವಜ ಫುಲ್ ತೇವ ಆಗಿದೆ. ಇನ್ನುಳಿದ ಟೈಮಲ್ಲಿ ಯಾವಾಗ್ಲೂ ಕೂಡ ಕೇಸರಿ ಧ್ವಜ ಇಲ್ಲಿ ರಾರಾಜಿಸ್ತಾ ಇರುತ್ತೆ ಅನ್ನುವಂಥದ್ದನ್ನು ತೋರಿಸುವಂತ ಒಂದು ಸಣ್ಣ ಪ್ರಯತ್ನ. ಮತ್ತು ಬಾವಿ ಕೂಡ ಇದೆ. ನಮ್ಮ ಸೌತ್ ಕೇಂದ್ರದಲ್ಲಿ ಈ ತರದ ಮನೆಗಳು ಸರ್ವೇ ಸಾಮಾನ್ಯ ನಮಗೆ ನೋಡೋದಕ್ಕೆ ಸಿಗುತ್ತೆ. ತುಂಬಾ ಅದ್ಭುತವಾಗಿರುವಂತಹ ಮನೆ, ವೈಟ್ ಮತ್ತು ರೆಡ್ ಕಾನ್ಸೆಪ್ಟ್ ನಲ್ಲಿ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಜನ ಕೇಳ್ತಾ ಇದ್ರು ಪುತ್ತಿಲ ಅವ್ರ ಮನೆ ತೋರಿಸಿ, ಪುತ್ತಿಲ ಅವ್ರ ಮನೆ ತೋರಿಸಿ ಅಂತ. ಸೊ ತಮ್ಮೆಲ್ಲರಿಗೂ ಅರುಣ್ ಕುಮಾರ್ ಪುತ್ತಿಲ ಅವರ ಮನೆಗೆ ಪ್ರೀತಿಯ ಸ್ವಾಗತ. ಸೊ ಎಂಟರ್ ಆದ ತಕ್ಷಣ ನಮಗೆ ತುಳಸಿ ಗಿಡ ಸಿಗ್ತದೆ. ಸೊ ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳು ಇಲ್ಲಿಂದನೇ ಆರಂಭ ಆಗುತ್ತೆ ಅಂತ ಅನಿಸ್ತದೆ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ ಅರುಣ್ ಕುಮಾರ್ ಪುತ್ತಿಲ ಅವರನ್ನ. ಸರ್, ಮನೆ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಸಿದಿರಿ. ಎಷ್ಟು ವರ್ಷ ಆಯ್ತು ಈ ಮನೇನ್ ಕಟ್ಸಿ ಅಂತ? 15 ವರ್ಷ ಆಯ್ತು ಮನೆಯಾಗಿ. ನಾವು ಆರಂಭದಲ್ಲಿ ನಮ್ಮ ಮೊದಲನ ಮನೆಯಲ್ಲಿ ಇದ್ದೆವು. ಇನ್ನು ಸ್ವಲ್ಪ ಒಳಗಡೆ ಹೋಗ್ಬೇಕು. ಅದು ಆ ಮನೆ ಅಣ್ಣ ಅಲ್ಲಿದ್ದಾರೆ ಈಗ. ಹಾಗೆ ಬೇರೆ ಆಗಬೇಕು ಅಂತ ಹೇಳಿ ನಾವು ಇದನ್ನು ಪರ್ಚೇಸ್ ಮಾಡಿ ಮನೆ ಮಾಡಿ. ಸರ್, ಮನೆಯ ಹತ್ರ ಬಂದ ತಕ್ಷಣ ನನಗೆ ತುಂಬಾ ಖುಷಿ ಆಯ್ತು. ಕೇಸರಿ ಧ್ವಜ ಅಲ್ಲಿ ರಾರಾಜಿಸ್ತಾ ಇದೆ. ಮತ್ತೊಂದು ಕಡೆ ಒಂದು ನಮ್ಮ ಸಂಸ್ಕೃತಿನ ನಾವ್ ಯಾವತ್ತು ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಈ ಮನೆ ಸಾಕ್ಷಿ ಆಗ್ತಿದೆ. ಸೊ ಹೇಗೆ ಪ್ಲಾನ್ ಮಾಡಿ ಕಟ್ಸಿದ್ರಿ ಅಂತ? ಹಳ್ಳಿಯಲ್ಲಿರುವವರು ಎಲ್ಲರೂ ಕೂಡ ಸಂಸ್ಕೃತಿ, ಧರ್ಮ, ನಂಬಿಕೆ ಆಧಾರದಲ್ಲಿ ಇರುವವರು. ಆ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂತ ಏನು ವ್ಯವಸ್ಥೆಗಳಿದೆ ಅದನ್ನ ಪಾಲನೆ ಮಾಡಿಕೊಂಡು ನಾವು ಮನೆಯನ್ನು ನಿರ್ಮಾಣ ಮಾಡಿದ್ದೇವೆ. ವಿಶೇಷವಾಗಿ ಈ ಮನೆಯಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವರು ಹೌದು. ಎಲ್ಲ ನಂಬಿಕೆ ಪುತ್ತೂರಿನಲ್ಲಿರ್ತಕ್ಕಂತ ಎಲ್ಲರೂ ಕೂಡ ನಂಬುವಂತ ದೇವರು ಮಹಾಲಿಂಗೇಶ್ವರ ದೇವರ ಕಟ್ಟೆ. ಇದು ಪ್ರತಿ ವರ್ಷ ಕೂಡ ಜಾತ್ರೆ ಆಗುತ್ತೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ. ಕೊನೆಯ ದಿವಸ ಅವಭೃತ ಸ್ಥಾನಕ್ಕೆ ದೇವರು ಬರ್ತಾರೆ. ಈ ಕಡೆ ಪುತ್ತೂರಿಂದ ಸುಮಾರು 12 ಕಿಲೋಮೀಟರ್ ಬರ್ಲಿಕ್ಕಿದೆ, ಇನ್ನಿಂದ 3 ಕಿಲೋಮೀಟರ್ ಹೋಗ್ಲಿಕ್ಕಿದೆ. ಹಾಗೆ ಅವತ್ತು 18ನೇ ತಾರೀಕಿಗೆ ರಾತ್ರಿ ಮಹಾಲಿಂಗೇಶ್ವರ ದೇವರು ನಮ್ಮ ಮನೆಗೆ ಇರ್ತದೆ. ಮನೆಯ ಒಳಗಡೆ ಎಲ್ಲಿಯೂ ಕೂಡ ಪುತ್ತೂರು ಮಹಾಲಿಂಗೇಶ್ವರ ದೇವರ ಕಟ್ಟೆ ಇಲ್ಲ, ಒಂದೇ ಕಟ್ಟೆ ಇರುವಂತದ್ದು. ಸುಮಾರು ಕಟ್ಟೆ ಇದೆ ಪುತ್ತೂರಲ್ಲಿ, ಆದ್ರೆ ಮನೆಯ ಒಳಗಡೆ ಇದು ಮಾತ್ರ ಇರುವಂತದ್ದು ವಿಶೇಷ. ಅದು ತಂತ್ರಿಗಳು ಹೇಳಿ ಮನೆಯ ಒಳಗೆ ಇರಬೇಕು ಅಂತ ಹೇಳಿ ಮನೆಯ ಒಳಗೆ ಮಾಡಿ 18ನೇ ತಾರೀಕಿಗೆ ರಾತ್ರಿ 2:30 ಗಂಟೆಗೆ ಇಲ್ಲಿ ದೇವರು ಬರ್ತಾರೆ. ಅದಕ್ಕೆ ಕಟ್ಟೆ ಪೂಜೆ ಎಲ್ಲ ಇರ್ತದೆ. ಮತ್ತೆ ಹೋಗುವಂತಹ ಸಂದರ್ಭದಲ್ಲಿ ಪುನಃ ದೇವರು ಇಲ್ಲಿ ನಿಲ್ತಾರೆ. ನಿಂತು ಈ ಬಾವಿಯಿಂದ ನೀರನ್ನ ಸ್ವೀಕಾರ ಮಾಡಿ ಆ ದೇವರು ಹೊರುವವರು ನೀರು ಎಲ್ಲ ಕುಡಿದು ಬೊಂಡ ಬೆಲ್ಲ ಎಲ್ಲ ಸ್ವೀಕಾರ ಮಾಡಿ ಆನಂತರ ಪುನಃ ನಡ್ಕೊಂಡು ಹೋಗುವಂತದ್ದು. ಹಾಗೆ ಅವತ್ತೊಂದು ಭಾರಿ ವಿಶೇಷ. ಸುಮಾರು ಎಷ್ಟು ವರ್ಷಗಳಿಂದ ನಡೀತಾ ಬರ್ತೀವಿ? ತುಂಬಾ ವರ್ಷದಿಂದ. ಮಹಾಲಿಂಗೇಶ್ವರ ದೇವಸ್ಥಾನ 1000 ವರ್ಷದ ಇತಿಹಾಸ ಹೊಂದಿರುವಂತದ್ದು. ಅದು ಅವಭೃತ ಸ್ಥಾನ ದೇವರ ಜಾತ್ರೆ ಮುಗಿದು ಕೊನೆಯ ದಿವಸ ಇಲ್ಲಿಂದ 13 ಕಿಲೋಮೀಟರ್ ಪುತ್ತೂರು ಸಿಟಿಯಿಂದ ವೀರಮಂಗಲ ಅಂತ ಹೇಳಿದೆ, ಅಲ್ಲಿ ಅವಭೃತ ಸ್ಥಾನಕ್ಕೆ ಹೋಗುವಂತದ್ದು. ಅಲ್ಲಿ ಸ್ನಾನ ಆಗಿ ಮತ್ತೆ ದೇವರು ಬರುವಂತದ್ದು. ವೆಲ್ ವೀಕ್ಷಕರೇ, ಬನ್ನಿ ನಿಮ್ಮನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಈಗ ನನಗೆ ತುಂಬಾ ಖುಷಿ ಆಯ್ತು. ಮನೆಯ ಒಳಗಡೆ ಎಂಟರ್ ಆದ ತಕ್ಷಣ ನಮಗೆ ನೂರಾರು ನೆನಪಿನ ಕಾಣಿಕೆಗಳು ಇಲ್ಲಿ ಕಾಣಸಿಗುತ್ತೆ. ವೆಲ್ ಸರ್, ಇಷ್ಟೆಲ್ಲಾ ನೆನಪಿನ ಕಾಣಿಕೆಗಳು, ಎಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀರಿ ಸರ್ ಇಲ್ಲಿ ತನ? ಇದು ನಮ್ಮ ದಿನನಿತ್ಯದ ಚಟುವಟಿಕೆಗಳು ಹೀಗೆ ಇರುವಂತದ್ದು. ಸುಮಾರು 10 ರಿಂದ 15 ಕಾರ್ಯಕ್ರಮ ನಾನು ಪ್ರತಿನಿತ್ಯ ದಿವಸದಲ್ಲಿ ಅಟೆಂಡ್ ಆಗ್ತೇನೆ. ಬೇರೆ ಬೇರೆ ಕಾರ್ಯಕ್ರಮಗಳು. ಇದು ಇಲ್ಲಿ ಇರುವಂತದ್ದು ಅಲ್ಲ, ಇಂಥದ್ದು 3 ಕೋಣೆಯಲ್ಲಿ ಇರುವಂತದ್ದು ಇದೆ. ಅದು ಇಟ್ಟುಕೊಳ್ಳಿಕ್ಕೆ ನಮ್ಮಲ್ಲಿ ಜಾಗ ಇಲ್ಲ ಅಷ್ಟೇ. ಕಾರ್ಯಕ್ರಮಕ್ಕೆ ಹೋಗುವಾಗ ನೆನಪಿನ ಕಾಣಿಕೆ ಕೊಡುವಂತದ್ದು, ಸನ್ಮಾನ ಮಾಡುವಂತದ್ದು, ಈ ರೀತಿ ಎಲ್ಲ ನಡೀತದೆ. ಅದು ಸ್ವೀಕಾರ ಮಾಡಿದ ಕೆಲವನ್ನ ಇಟ್ಟಿರುವಂತದ್ದು ಅಷ್ಟೇ. ತಂದೆ ತಾಯಿಯಂದಿರ ಫೋಟೋ ನಾನು ಬಂದಿದ ತಕ್ಷಣ ಕೇಳಿದೆ, ತಂದೆ ತಾಯಿಯವ್ರ ಫೋಟೋನ ಸರ್ ಅಂತ. ಹೇಗೆ ಸ್ಮರಿಸಿಕೊಳ್ತೀರಿ ಅಂತ? ತಂದೆಯವರು ಮಾಡಿರ್ತಕ್ಕಂತ ಆ ಕೆಲಸ ಕಾರ್ಯಗಳು ಮತ್ತು ಅವರು ನಮಗೆ ಕೊಟ್ಟಿರ್ತಕ್ಕಂತ ಆದರ್ಶಗಳನ್ನ ನಾವೆಲ್ಲ ಪಾಲನೆ ಮಾಡಿಕೊಂಡು ಇವತ್ತು ಬದುಕಿದ್ದೇವೆ. ಅವರು ಇರುವಾಗಲೇ ಮಾಡಿರ್ತಕ್ಕಂತ ಈ ಭೂಮಿ ಇದು. ನಾವೇನು ಸಂಪಾದನೆ ಮಾಡಿ ಪಡೆದಂತ ಭೂಮಿ ಅಲ್ಲ, ತಂದೆ ಮಾಡಿ ಕೊಟ್ಟಿರ್ತಕ್ಕಂತ ಭೂಮಿಯಲ್ಲಿ ಇವತ್ತು ಇರುವವರು ಅನೇಕ ವರ್ಷಗಳ ಕಾಲ ಕಷ್ಟದಿಂದ ಜೀವನವನ್ನ ಮಾಡಿ ಒಂದು ಸ್ವಾಭಿಮಾನದ ಬದುಕನ್ನ ಮತ್ತು ಸಂಘದ ಕೆಲಸ ಕಾರ್ಯವನ್ನು ಆ ಸಂದರ್ಭದಲ್ಲಿ ಕೂಡ ಮಾಡಿರುವವರು ನಮ್ಮ ತಂದೆಯವರು. ಪಕ್ಷಕ್ಕೆ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಜೀಪ್ ಇತ್ತು 70ರ ಅವಧಿಗೆ.
ಆಗ ಎಲ್ರಿಗೂ ಕೂಡ ಸಹಕಾರ ಆಗುವಂತ ರೀತಿಯಲ್ಲಿ ಆ ಜೀಪನ್ನು ಕೂಡ ಎಲ್ರಿಗೂ ಕೂಡ ಕೊಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಕೂಡ ಜನಸಂಘದ ಆ ಕೆಲಸ ಕಾರ್ಯದಲ್ಲಿ ಅವರು ಕೂಡ ಇದ್ರು. ಸರ್, ಈ ಕಡೆ ಶಿವಾಜಿ ಅವರ ಅದ್ಭುತವಾದಂತಹ ಒಂದು ಪ್ರತಿಮೆ ಇದೆ. ಪ್ರತಿನಿತ್ಯವೂ ಕೂಡ ಶಿವಾಜಿ ಅವರ ಒಂದು ಮುಖವನ್ನ ನೋಡಿನೇ ಹೊರಗಡೆ ಹೋಗ್ತೀರಿ ಅನ್ನೋ ತರ ಇದೆ ಅಲ್ಲಿ ಆ ಸ್ಥಳವನ್ನ ನೋಡಿದ್ರೆ. ಕಾರ್ಯಕರ್ತರು ಅಭಿಮಾನದಿಂದ ಕೊಟ್ಟಿರುವಂತದ್ದು ಶಿವಾಜಿ ಇರ್ಬೋದು, ಮೋದಿಯೊಟ್ಟಿಗೆ ನಮ್ಮ ಪಟಾಕಿ ಎಲ್ಲ ಕಾರ್ಯಕರ್ತರ ಅವರ ಇದು ನೆನಪಿಗೆ ಕೊಟ್ಟಿರುವ. ಹೌದು. ಎಲ್ಲ ಮಕ್ಕಳು ಕೂಡ ಬೇರೆ ಬೇರೆ ಚಿತ್ರಗಳನ್ನ ಮಾಡಿ ನೂರಾರು ಚಿತ್ರಗಳಿದೆ ಕೈಯಿಂದ ಮಾಡಿರುವಂತದ್ದು, ಮಕ್ಕಳೆಲ್ಲ ಕೊಟ್ಟಿರೋದು ಎಲ್ಲ ಅವರೇ ಪೆನ್ಸಿಲ್ ಇದ್ರಲ್ಲಿ ಎಲ್ಲ ಕೈಯಲ್ಲಿ ಮಾಡಿರುವಂತದ್ದು ನೂರಾರು ಇದೆ. ಅದೆಲ್ಲ ಮಕ್ಕಳು ದೊಡ್ಡ ಭಾರಿ ಪ್ರತಿಭೆಗಳನ್ನ ನಾವು ಕೂಡ ಕಂಡವರು. ಈ ರೀತಿಯ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ಅದೆಲ್ಲ ಗೋಚರಿಸುವಂತದ್ದು.